ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ರುಚಿಕರವಾದ ಒಂದು ಹೀರೆಕಾಯಿ ಪಲ್ಯ ಮಾಡಿ ತೋರ್ಸಕತ್ತೀನಿ. ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳೋದು ಅಂತ. ಹೀರೆಕಾಯಿನ ನಾನು ಇಲ್ಲಿ ಜವಾರಿ ಹೀರೆಕಾಯಿನ ತೊಗೊಂಡಿನಿ. ಫಾರ್ಮದ್ದಲ್ಲ, ಜವಾರಿದು ಭಾಳ ರುಚಿ ಇರ್ತಾವೆ. ಮೇಲಿನ ಸಿಪ್ಪೆ ಎಲ್ಲ ತಗೊಂಡು ಬಿಡೋಣ. ಈ ಥರ ಎಲ್ಲನೂ ಭಾಳ ಸಿಂಪಲ್ಲಾಗಿ ಮಾಡಿ ತೋರ್ಸಕತ್ತೀನಿ. ಮತ್ತು ಜೋಳದ ರೊಟ್ಟಿ ಜೋಡಿ ಸಖತ್ತಾಗಿರ್ತೈತಿ ಈ ಪಲ್ಯ. ಚಪಾತಿ ಜೋಡಿ ಮತ್ತು ಜೋಳದ ರೊಟ್ಟಿ ಜೋಡಿ ಸಖತ್ತಾಗಿರ್ತೈತಿ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ. ನಂಗೆ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಅಡುಗೆ ರೆಸಿಪಿಗಳು ನಿಮ್ಗೆ ನೋಡೋಕೆ ಈಸಿಯಾಗಿ ಸಿಗ್ತಾವು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೋಡ್ಬೋದು. ಎಲ್ಲನೂ ನಾನು ಸಿಪ್ಪಿನ ತೆಗೆದು ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಎಳೆದಿತ್ತು ಅಂತಂದ್ರೆ ನೀವು ಇದನ್ನ ಚಟ್ನಿಗೆ ಉಪಯೋಗಿಸ್ಬೋದು, ಮೇಲಿನ ಸಿಪ್ಪೆನ. ಈಗ ನೋಡಿರಿ, ಒಂದು ಪ್ಯಾನ್ ತೊಗೊಂಡಿನಿ. ಇದ್ರೊಳಗನ ಎಣ್ಣೆನ ಹಾಕ್ಕೊಳ್ಳೋಣಂತ. 3-4 ಟೀ ಚಮಚ ನಾವು ಎಣ್ಣೆನ ಹಾಕ್ಕೋಬೇಕು. ಆಮೇಲೆ ಎಣ್ಣೆ ಕಾದಿಂದ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹೀರೆಕಾಯಿ ಪಲ್ಯನ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ಭಾಳ ಥರ ಮಾಡ್ತೀವಿ. ಇದ್ರೊಳಗೆ ಒಂದು ಥರ ನಾನು ಮಾತ್ರ ತೋರ್ಸಕತ್ತೀನಿ. ಇನ್ನು ಬೇರೆ ಬೇರೆ ವಿಧಾನದಾಗ ನಾವು ಮಾಡ್ಕೋಬೋದು ಈ ಹೀರೆಕಾಯಿ ಪಲ್ಯನ. ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿನಿ. ಸ್ವಲ್ಪ ಚಟ್ಪಟ ಅಂತ ಸಿಡಿಲಿ ಸಾಸಿವೆ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೀನಿ. ಈರುಳ್ಳಿನ ನೋಡ್ಬೋದು. ಈಗ ಸಾಸಿವೆ ಚಟ್ಪಟ್ ಅಂತ ಸಿಡಿಯಾಕತ್ತವು. ಈ ಟೈಮ್ನಾಗ ನಾವು ಹೆಚ್ಚಿಟ್ಟಿದ್ದ ಈರುಳ್ಳಿನ, ಸಣ್ಣಗೆ ಕಟ್ ಮಾಡಿದ ಈರುಳ್ಳಿನ ಮತ್ತು ಕರಿಬೇವನ್ನ ಹಾಕ್ಕೊಳ್ಳೋಣ ಅಂತ. ಕರಿಬೇವು ಹಾಕ್ಕೊಂಡೆ ನೋಡ್ರಿ. ಮತ್ತು ಈರುಳ್ಳಿನ ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಎಣ್ಣೆ ಒಳಗೆ. ಇದಕ್ಕೆ ಉಪ್ಪು, ಅರಿಶಿಣದ ಪೌಡ್ರು ಮತ್ತು ಗುರಳ್ ಪೌಡ್ರು, ಖಾರದ ಪೌಡ್ರು, ಸ್ವಲ್ಪ ಮನೆಯಲ್ಲೇ ಮಾಡಿದಂತಹ ಗರಂ ಮಸಾಲ ಐತಿ, ಅದು ಸ್ವಲ್ಪ ಹಾಕಿಬಿಟ್ರೆ ಫ್ಲೇವರ ಭಾಳ ಮಸ್ತ್ ಇರ್ತೈತಿ. ಮನೆಯಲ್ಲೇ ಮಾಡಿದಂತಹ ಗರಂ ಮಸಾಲ ಪೌಡ್ರು. ಇದ್ರ ರೆಸಿಪಿ ಕೂಡ ನಾನು ಹಾಕೀನಿ ನನ್ನ ಚಾನಲ್ನಾಗ, ನೋಡಿ ನಾನು ನೋಡ್ಕೊಡ್ರಿ. ಸಾರಿಗಾದರೂ ಹಾಕ್ಕೋಬೋದು, ಪಲ್ಯಗಳ ರೆಸಿಪಿಗೆ ಹಾಕ್ಕೋಬೋದು. ಸಖತ್ ಟೇಸ್ಟ್ ಕೊಡೋದು ಈ ಒಂದು ಪುಡಿ ಅಂತಲೇ ಹೇಳ್ಬೋದು. ಈಗ ನಾನು 1/4 ಟೀ ಚಮಚ ಅರಿಶಿಣದ ಪೌಡ್ರು ಮತ್ತು ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರು. ಇದ್ರ ಬದಲಿ ನಾನು ಇನ್ನೊಂದು ಥರ ವಿಧಾನದಾಗ ಅಂದೆಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಕೂಡ ಮಾಡ್ಕೊಂಡ್ರೆ ಸಖತ್ತಾಗಿರ್ತೈತಿ. ಈಗ ನಾನು ಖಾರದ ಪೌಡ್ರನ್ನ ಹಾಕಿ ಮಾಡಿ ತೋರ್ಸಕತ್ತೀನಿ. ಇದು ಕೂಡ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು. ಗುರಳ್ ಪೌಡ್ರು ಬೇಕು. ಇದಕ್ಕೆ ತಪ್ಪಿಸ್ಬೇಡ್ರಿ, ಇದನ್ನು ಮಾತ್ರ ಸ್ಕಿಪ್ ಮಾಡಲೇಬೇಡ್ರಿ. ಗುರಳ್ ಪೌಡ್ರು ಒಂದು 2 ಟೀ ಚಮಚ ಗುರಳ್ ಪೌಡ್ರು ಹಾಕಿದ್ರೆ ರುಚಿ ಚೆನ್ನಾಗಿರ್ತೈತಿ. ಚಲೋತ್ನಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರನ್ನ ಹಾಕ್ಕೊಳ್ಳೋಣ ಅಂತ. ಈಗ ಇದನ್ನು ಕುದಿಯಕ್ಕೆ ಬಿಡೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯುವಾಗ ನಾವು ಈಗ ಹೀರೆಕಾಯಿನ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಹೀರೆಕಾಯಿನ ಇದ್ರೊಳಗನ ಹಾಕ್ಕೊಂಡು ಒಂದು 5-10 ನಿಮಿಷ ನಾವು ಚಲೋತ್ನಾಗಿ ಕುದಿಸಿದ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗ್ತೈತಿ. ಇದಕ್ಕೆ ಗರಂ ಮಸಾಲ ನಾನು ಅದ್ರ ಪಲ್ಯಕ್ಕೆ ಹಾಕೋ ಮಸಾಲಾನ ಮರ್ತಿದ್ದೆ. ಈಗ ಅದನ್ನು ಆ್ಯಡ್ ಮಾಡ್ಕೊತೀನಿ ಇದ್ರಾಗ. ಎಷ್ಟು ಚಲೋತ್ನಾಗ ಕುದಿಯಾಕತ್ತೈತೆ ನೋಡ್ರಿ. ಈ ಟೈಮ್ನಾಗ ನಾವು ಹೀರೆಕಾಯಿನ ಹಾಕ್ಕೊಂಡು ಒಂದು 5-10 ನಿಮಿಷ ಬೇಯಕ್ಕೆ ಬಿಡೋಣ ಅಂತ. ಇದನ್ನು ಪ್ಲೇಟ್ ಮುಚ್ಚಿ ಒಂದು 5-10 ನಿಮಿಷ ಹಾಗೆ ಬಿಡ್ತೀನಿ. ಆಗಾಗ ನೋಡ್ತಿರಬೇಕು, ಇಲ್ಲ ಅಂತಂದ್ರೆ ನೀರಿನ ಅಂಶ ಕಡಿಮೆ ಆಗಿಬಿಡ್ತೈತಿ.
ಮತ್ತು ಹೊತ್ತಿ ಬಿಡುತ್ತೆ. ಅದ್ರ ಸಂಬಂಧ ನೋಡ್ಕೊತಾನೆ ಇರಬೇಕು. ಅತಿ ಇದು ಏನಂದ್ರೆ ಗ್ರೇವಿ ಥರ ಸ್ವಲ್ಪ ಇರಬೇಕು. ಅದು ಅತಿ ಡ್ರೈ ಮಾಡ್ಕೋಬೇಡ್ರಿ. ನೋಡ್ಬೋದು ಈಗ ಚಲೋತ್ನ ಕುದಿಯಾಕತ್ತೈತಿ. ಬೆಂದತೇಲ ಅಂತ ನೋಡ್ತಾ ಇದ್ದೆ ನಾನು. ಬೇಗ ಬೆಂದ್ಬಿಡುತ್ತೆ ಹೀರೆಕಾಯಿ, ನೀರಿನ ಅಂಶ ಇರೋದ್ರಿಂದ ನೀರಿನ ಪ್ರಮಾಣ ಜಾಸ್ತಿ ಹಾಕ್ಕೋಬೇಡ್ರಿ ಮೊದಲು. ಈಗ ಇಷ್ಟು ಬೆಂದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊತೀನಿ. ಕರೆಕ್ಟಾಗೈತಿ. ಈಗ ರುಚಿಕರವಾದ ಹೀರೆಕಾಯಿ ಪಲ್ಯ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ಕೊಟ್ಟೀನಿ. ಇದು ಗರಂ ಮಸಾಲಾನ ಮೇನ್ ನೋಡ್ರಿ. ಇದಕ್ಕೆ ಭಾಳ ಮಸ್ತಾಗಿ ಪಲ್ಯ ರುಚಿ ಕೊಡ್ತೈತಿ. ನೋಡಿದ್ರಲ್ಲ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ. ನಮಸ್ಕಾರ.